ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಇಂಡಿಯಾ ಪೋಸ್ಟ್ ಇಂದ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ. ಸೊ ಇವತ್ತು ನೀವು ಇಂಡಿಯಾ ಪೋಸ್ಟ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ನ ನೋಡೋದಾದ್ರೆ ನೋಡಿ, ಇಂಡಿಯಾ ಪೋಸ್ಟ್ ಅಂತ ಏನಿದೆ ಈ ಒಂದು ಪೋಸ್ಟ್ ನ ಓಪನ್ ಮಾಡಿದ್ರೆ ಸಾಕು ಸಿಗುತ್ತೆ ಸ್ನೇಹಿತರೆ. GDS ಕರೆದಿದ್ದಾರೆ, ಗ್ರಾಮ ದಕ್ ಸೇವಕ್ 21,413 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಇದಕ್ಕೆ ಯಾವ ರೀತಿಯ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಮತ್ತೆ ಎಕ್ಸಾಮ್ ಕೂಡ ಇರೋದಿಲ್ಲ. ಜಸ್ಟ್ ಮೆರಿಟ್ ಬೇಸ್ ಮೇಲೆ 10th ಮಾರ್ಕ್ಸ್ ಮೇಲೆ ನಿಮ್ಗೆ ಕೆಲಸ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ. ಮಾರ್ಚ್ 3ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಓಕೆನಾ. ನೋಡಿ, 21,413 ಪೋಸ್ಟ್ ಗಳಿಗೆ ಕರೆದಿದ್ದಾರೆ. ಆಲ್ ಇಂಡಿಯಾ ಪೋಸ್ಟ್ india.post.gov.in ಅಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಎಲ್ಲಾದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ. ಯಾರ್ಯಾರು ಇಂಡಿಯಾ ಪೋಸ್ಟ್ ಅಲ್ಲಿ ಕೆಲಸ ಮಾಡಬೇಕು ಅಥವಾ ಒಂದು ಗೌರ್ಮೆಂಟ್ ಕೆಲಸಕ್ಕೋಸ್ಕರ ಕಾಯ್ತಾ ಇದ್ದಾರೆ, 10th ಮುಗ್ದಿದೆ ಅನ್ನೋರು ಈ ಒಂದು ಪೋಸ್ಟ್ ನ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಓಕೆನಾ. ಸೊ ಇಲ್ಲಿ ನೋಡೋದಾದ್ರೆ ಜಾಯ್ನ್ ಅಸ್ ಫಾರ್ ಟೆಲಿಗ್ರಾಮ್ ಅಂಡ್ ವಾಟ್ಸ್ಆಪ್. ಓಕೆನಾ. ವಾಟ್ಸ್ಆಪ್ ಅಂಡ್ ಟೆಲಿಗ್ರಾಮ್ದು ಲಿಂಕ್ ಗಳನ್ನ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಂಡು ಜಾಯ್ನ್ ಆಗಿ ಸ್ನೇಹಿತರೆ. ಅಲ್ಲಿ ಕೂಡ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳು ಸಿಗ್ತಾ ಇರುತ್ತೆ. ಓಕೆನಾ. ಸೊ ಹಾಗೆ ನೀವು ನೋಡೋದಾದ್ರೆ ಗ್ರಾಮ ದಕ್ ಸೇವಕ್ 21,413 ಪೋಸ್ಟ್ ಗಳನ್ನ ಕರೆದಿದ್ದಾರೆ. 10th ಮೇಲೆ ಕರೆದಿದ್ದಾರೆ ಸ್ನೇಹಿತರೆ. ಏಜ್ ಲಿಮಿಟ್ ಬಂದು 18 to 40 ಇಯರ್ಸ್ ಏಜ್. ಓಕೆನಾ. SC ST 5 ವರ್ಷ, OBC 3 ವರ್ಷ, PWD 10 ವರ್ಷ. ಓಕೆನಾ. ಅದೇ PWD OBC ಆಗಿದ್ರೆ 13 ವರ್ಷ, PWD ಆಗಿದ್ದು SC ST ಆಗಿದ್ರೆ 15 ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ ಇದೆ ಸ್ನೇಹಿತರೆ. ಓಕೆನಾ. ಸೊ 40 ವರ್ಷವರೆಗೂ ಏನ್ ಕೊಟ್ಟಿದ್ದಾರೆ, ಇವರು 55 ವರ್ಷ ಆಗಿದ್ರು PWD ಅವರು ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ PWD ಅಂದಿದ ತಕ್ಷಣ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಪರ್ಸನ್ಸ್ ಆಗಿರ್ತಾರೆ. ಓಕೆನಾ. ಹಾಗೆ ನೀವು ಅಪ್ಲಿಕೇಶನ್ ನ ಫೀಸ್ ನೋಡೋದಾದ್ರೆ 100 ರೂಪಾಯಿ ಇದೆ ಸ್ನೇಹಿತರೆ. UR ಕ್ಯಾಟಗರಿಗೆ, SC ST PWD ಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇಲ್ಲ ಸ್ನೇಹಿತರೆ. ಓಕೆನಾ. ನೋಡಿ, ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಆದಷ್ಟು ಬೇಗ. ಇದ್ರ ಲಿಂಕ್ ಗಳನ್ನ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಪ್ಲಿಕೇಶನ್ ಅಪ್ಲೈ ಆನ್ಲೈನ್ ಅಂತ ಏನಿದೆ ಈ ಒಂದು ಲಿಂಕ್ ನ ಕ್ಲಿಕ್ ಮಾಡಿ ನಿಮ್ಮ ಯಾವ ಸ್ಟೇಟ್ ಆ ಸ್ಟೇಟ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು, ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡು, ನಿಮ್ಗೆ ಯಾವ ಜಿಲ್ಲೆಯಲ್ಲಿ ಬೇಕೋ ಆ ಜಿಲ್ಲೆಯಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಹಾಗೆ ನೋಟಿಫಿಕೇಶನ್ ನೋಡೋದಾದ್ರೆ ನೋಟಿಫಿಕೇಶನ್ ನ ಕ್ಲಿಕ್ ಮಾಡಿದ ತಕ್ಷಣ ಫುಲ್ ಡೀಟೇಲ್ ಒಂದು ನೋಟಿಫಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಈ ಒಂದು ನೋಟಿಫಿಕೇಶನ್ ಗ್ರಾಮ ದಕ್ ಸೇವಕ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಅಂತ ಕರೆದಿದ್ದಾರೆ. ಓಕೆನಾ. ಹಾಗೆ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೇಕಾಗಿರುತ್ತೆ. ಯಾರು ರಿಜಿಸ್ಟ್ರೇಷನ್ ಮಾಡಿಲ್ವೋ ಅವರು ರಿಜಿಸ್ಟ್ರೇಷನ್ ಮಾಡ್ಬೇಕಾಗಿರುತ್ತೆ. ಬ್ರಾಂಚ್ ಪೋಸ್ಟ್ ಮ್ಯಾನೇಜರ್ ಮತ್ತೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮ್ಯಾನೇಜರ್ ಆಗಿ ಕರೆದಿರೋದು ದಕ್ ಸೇವಕ್. ಓಕೆನಾ. ಅದಾದ ನಂತರ ನೀವು ಈ ಕರೆಕ್ಷನ್ ವಿಂಡೋ ಓಪನ್ ಮಾಡ್ತಾರೆ ಅನ್ಸುತ್ತೆ. 6ನೇ ತಾರೀಕಿಂದ 8ನೇ ತಾರೀಕುವರೆಗೂ ಕರೆಕ್ಷನ್ ವಿಂಡೋ ಓಪನ್ ಮಾಡ್ತಾರೆ. ಏನಾದ್ರೂ ನೀವು ಅಕಸ್ಮಾತ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮಲ್ಲಿ ತಪ್ಪಾಗಿ ಏನಾದ್ರೂ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ಅದನ್ನ ಕರೆಕ್ಟ್ ಮಾಡಬಹುದು ಅಂತ ಹೇಳ್ಬಿಟ್ಟು 6ನೇ ತಾರೀಕಿಂದ 8ನೇ ತಾರೀಕುವರೆಗೂ ಕೊಡ್ತಾರೆ. ಓಕೆನಾ. ಹಾಗೆ ನೀವು ನೋಡೋದಾದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಇದು ಏನ್ ರೋಲ್ ಇರುತ್ತೆ, ಮತ್ತೆ ಗ್ರಾಮ ದಕ್ ಸೇವಕ್ ಏನ್ ರೋಲ್ ಇರುತ್ತೆ, ಮತ್ತೆ ಬ್ರಾಂಚ್ ಪೋಸ್ಟ್ ಮ್ಯಾನೇಜರ್ ಮಾಸ್ಟರ್ ಏನ್ ರೋಲ್ ಇರುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಆಲ್ ಎಲ್ಲಾದು ಒಂದೇ ತರ ರೋಲು, ಬಟ್ ಸ್ಯಾಲರಿ ಮಾತ್ರ ಚೇಂಜ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಾದ ನಂತರ ನೀವು ನೋಡೋದಾದ್ರೆ ನೋಡಿ, BPM ಅಂದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್. ಓಕೆನಾ. 12,000ದಿಂದ ಹಿಡಿದು 29,380 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಓಕೆನಾ. ದಕ್ ಸೇವಕಿಗೆ 10,000 ರೂಪಾಯಿಂದ ಹಿಡಿದು 24,000 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನಷ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ 10ನೇ ತರಗತಿ ಮುಗ್ದಿರ್ಬೇಕು, ಪಾಸ್ ಆಗಿರ್ಬೇಕು ಅಷ್ಟೇ ಸ್ನೇಹಿತರೆ. ಏನ್ ಪಾಸ್ ಎಷ್ಟಪ್ಪ ಪರ್ಸೆಂಟೇಜ್ ಅಂತ ಹೇಳಿದ್ರೆ ನಿಮ್ದು ಎಷ್ಟು ಹೈಯೆಸ್ಟ್ ಪರ್ಸೆಂಟೇಜ್ ಇದ್ರು ಅವ್ರಿಗೆ ಆದಷ್ಟು ಬೇಗ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಹಾಗೆ ನೀವು ನೋಡೋದಾದ್ರೆ ರಿಸರ್ವೇಶನ್ SC ST OBC ಇದೆಲ್ಲ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಈಗಾಗಲೇ, ಚೆಕ್ ಮಾಡ್ಕೊಳ್ಳಿ. ಹಾಗೆ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ PWD ಅಪ್ಲಿಕೆಂಟ್ಸ್ ಏನೇನು ಅಂತ ಹೇಳಿದ್ರೆ ಲೋ ವಿಷನ್, ಡೆಫ್, ಹಿಯರ್ ಅಂಡ್ ಹಾರ್ಡ್, ಆಮೇಲೆ 1 arm 1 leg, ಡ್ರಾಫ್ಟ್ಸ್ ಮ್ಯಾನ್, ಆಸಿಡ್ ಅಟ್ಯಾಕ್ ವಿಕ್ಟಿಮ್, ಸ್ಪೆಷಲ್ ಲರ್ನಿಂಗ್ ಎಬಿಲಿಟಿ, ಮೆಂಟಲ್ ಎಬಿಲಿಟಿ, ಈ ತರ ಇರುವಂತವ್ರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಫುಲ್ಲಿ ಬ್ಲೈಂಡ್ ಆಗಿರೋರು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಓನ್ಲಿ ಲೋ ವಿಷನ್ ಇರೋರು ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಇದಿಷ್ಟು ಆದ ನಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿದ ನಂತರ ನಿಮಗೆ ಗ್ರೇಡ್ ಕೊಡ್ತಾರೆ ಸ್ನೇಹಿತರೆ. ಗ್ರೇಡ್ A1 A2 B1 B2 ಅಂತ ಹೇಳ್ಬಿಟ್ಟು ಗ್ರೇಡ್ ಕೊಡ್ತಾರೆ. ಸೊ ಈ ಗ್ರೇಡ್ ಮುಖಾಂತರನೇ ನಿಮಗೆ ಪಾಯಿಂಟ್ಸ್ ಬರುತ್ತೆ. ಆ ಪಾಯಿಂಟ್ಸ್ ನಂತರ ನಿಮಗೆ ಮೆರಿಟ್ ಲಿಸ್ಟ್ ಅಲ್ಲಿ ಬಿಡ್ತಾರೆ ಸ್ನೇಹಿತರೆ. ಓಕೆನಾ. ನಿಮ್ಮ ಏನು ಮಾರ್ಕ್ಸ್ ಇರುತ್ತೆ ಆ ಮಾರ್ಕ್ಸಿನ ಪ್ರಕಾರ ನಿಮ್ಗೆ ಈ ಒಂದು ಪಾಯಿಂಟ್ಸ್ ನ ಅಲಾಟ್ ಮಾಡ್ತಾರೆ ಸ್ನೇಹಿತರೆ. ಓಕೆನಾ. ಇದಿಷ್ಟು ಆದ ನಂತರ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಥವಾ ಏನಾದ್ರು ಹೆಲ್ಪ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಏನೇನಪ್ಪ ಡಾಕ್ಯುಮೆಂಟ್ ಬೇಕು ಅಂತ ಹೇಳೋದಾದ್ರೆ
ನಿಮ್ಮ ಮಾರ್ಕ್ಸ್ ಕಾರ್ಡ್, ಐಡೆಂಟಿಟಿ ಪ್ರೂಫ್, ಕ್ಯಾಸ್ಟ್ ಸರ್ಟಿಫಿಕೇಟ್, PWD ಅಂದ್ರೆ PWD ಸರ್ಟಿಫಿಕೇಟ್, ಎಕನಾಮಿಕಲಿ ವೀಕರ್ ಸೆಕ್ಷನ್, ಟ್ರಾನ್ಸ್ಜೆಂಡರ್, ಡೇಟ್ ಆಫ್ ಬರ್ತ್ ಪ್ರೂಫ್, ಮೆಡಿಕಲ್ ಸರ್ಟಿಫಿಕೇಟ್ ಇದಿಷ್ಟು ಬೇಕಾಗಿರುತ್ತೆ. ಹಾಗೆ SC ST ಆಗಿದ್ರೆ ಅಥವಾ ಟ್ರೈಬ್ಸ್ ಆಗಿದ್ರೆ ಆ ತರದ ಒಂದು ಸಪರೇಟ್ ಆಗಿರುವಂತ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಸರ್. ಮತ್ತೆ ಇನ್ನು ಏನಾದ್ರು ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಇತ್ತು ಅಂದ್ರೆ ಅದನ್ನು ಕೂಡ ಇಟ್ಕೋಬೇಕಾಗಿರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ. ಓಕೆನಾ? ಸೊ ಇದೆಲ್ಲ ನೀವು 2 ಕಾಪಿ ಮಾಡಿ ಇಟ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮಲ್ಲಿ ಏನು ಬೇಕಾಗಿಲ್ಲ, ಬಟ್ ನೀವು ಸೆಲೆಕ್ಟ್ ಆದಾಗ ಹೋಗಿ ಅಪ್ಲಿಕೇಶನ್ ಇದನ್ನು ಕೊಡಬೇಕಾಗಿರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್. ಓಕೆನಾ? ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.